ಒಕ್ಕಲಿಗರು ಒಂದು ಜಾತಿಗೆ ಸೀಮಿತವಲ್ಲ, ವಿಶ್ವಕ್ಕೆ ಅನ್ನ ನೀಡುವ ಭೂತಾಯಿಯ ಒಕ್ಕಲುತನದವರು ಎಂದು ಕೆಂಗೇರಿ ವಿಶ್ವ ಮಾನವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಹೇಳಿದರು. ನಗರದಲ್ಲಿರುವ ಕಲ್ಲಹಳ್ಳಿಯ ನಾಗಸರಿ ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಒಕ್ಕಲಿಗ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಸಂಕ್ರಾಂತಿ ಸುಗ್ಗಿ ಹಬ್ಬ ಹಾಗೂ ಭೈರವೈಕ್ಯ ಯೋಗಿ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ 80ನೇ ವರ್ಷದ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡು ಅವರು ಆಶೀರ್ವಚನ ನೀಡಿ ಮಾತನಾಡಿದರು. ವಿಶ್ವದಲ್ಲಿ ಒಕ್ಕಲುತನ ಮಾಡುವವರು ಎಲ್ಲ ಸಮುದಾಯವನ್ನ ಪೋಷಿಸುತ್ತಿದ್ದಾರೆ. ತಾವು ಬೆಳೆದ ದವಸ ಧಾನ್ಯಗಳನ್ನ ಇತರರು ಹಂಚಿಕೊಳ್ಳುತ್ತಿದ್ದಾರೆ. ಅಂದಿನ ಕಾಲದಲ್ಲಿ ಕೃಷಿಕರು ಸುಗ್ಗಿ ಹಬ್ಬದಲ್ಲಿ ಎಲ್ಲರೂ ಒಕ್ಕಣಿಕೆ ಕಣದಲ್ಲಿ ರಾಗಿ ಭತ್ತ ದಾನ ಮಾಡುತ್ತಿದ್ರು, ಎಲ್ಲರಿಗೂ ಆಶ್ರಯವಾದಂತೆ ಸಂಭ್ರಮಿಸುತ್ತಿದ್ರು ಎಂದು ಸ್ಮರಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಬೆಳೆದಂತೆ ಎಲ್ಲವೂ ಬದಲಾವಣೆಯಾಗುತ್ತದೆ. ರೈತರು ತಮ್ಮ ಮಕ್ಕಳಿಗೆ ಮಂತ್ರ ಮಾಂಗಲ್ಯ ಮದುವೆ ಮಾಡುವುದನ್ನ ಮುಂದುವರಿಸಬೇಕಿದೆ. ಒಕ್ಕಲಿಗ ಸೇವಾ ಟ್ರಸ್ಟ್ ಮತ್ತು ಸಂಘಗಳ ಮತ್ತು ಮಂತ್ರ ಮಾಂಗಲ್ಯ ಮದುವೆ ಬಗ್ಗೆ ಹೆಚ್ಚು ಅರಿವು ಮೂಡಬೇಕಿದೆ ಎಂದು ಸಲಹೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ನವೀನ್ ಕುಮಾರ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಹೊಸಹಳ್ಳಿ ಶಿವಲಿಂಗೇಗೌಡ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಕೆಸಿ ರವೀಂದ್ರ, ರಾಜ್ಯ ಗೌರವಾಧ್ಯಕ್ಷೆ ಜ್ಯೋತಿಲಕ್ಷ್ಮಿ ನಾಗಣ್ಣ, ಮಹಿಳಾ ಘಟಕ ಅಧ್ಯಕ್ಷೆ ಸಿಜೆ ಸುಜಾತ, ಕೃಷ್ಣ, ರಾಜ್ಯ ಕಾರ್ಯಾಧ್ಯಕ್ಷ ನಲಿ ಕೃಷ್ಣ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮಂಡ್ಯ ನಗರದಲ್ಲಿರುವ ಕಲ್ಲಹಳ್ಳಿಯ ನಾಗಸಿರಿ ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಜಿಲ್ಲಾ ಸಮಿತಿ ಹಾಗೂ ಜಿಲ್ಲಾ ಒಕ್ಕಲಿಗರ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಸಂಕ್ರಾಂತಿ ಸುಗ್ಗಿ ಹಬ್ಬ ಹಾಗೂ ಭೈರವೈಕ್ಯ ಯೋಗಿ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ 80ನೇ ವರ್ಷದ ಜಯಂತ್ಯೋತ್ಸವದಲ್ಲಿ ಕೆಂಗೇರಿ ವಿಶ್ವ ಮಾನವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು. ಆಚರಣೆ ಮಾಡುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ಪದಾರ್ಥಗಳಿಗೆ ನಮಸ್ಕಾರಗಳು ಸಲ್ಲಿಸ್ತಾರೆ. ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸ್ಮರಣೆಯನ್ನು ಇಡೀ ನಾಡಿನಾದ್ಯಂತ ದೇಶಾದ್ಯಂತ ಬಹಳ ಭಕ್ತಿಯಿಂದ ಸ್ಮರಣೆ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಆದಿಚುಂಚನಗಿರಿ ಮಠದಲ್ಲಿ 12ನೇ ತಾರೀಕಿಂದ 18ನೇ ತಾರೀಕಿನ ತನಕ ಬಹಳಷ್ಟು ಕಾರ್ಯಕ್ರಮಗಳು ನಡೆಯುವುದು. ನಾವು ಕೂಡ 14ನೇ ತಾರೀಕಲ್ಲಿ ಪೂರ್ತಿ ದಿವಸ ಭಾಗವಹಿಸಿದ್ದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ಕೂಡ ಮಾಡಿ ಉಂಟು. ವಿಶೇಷತೆ ಏನಪ್ಪಾ ಅಂದ್ರೆ ಪರಪೂಜ್ಯ ಗುರೂಜಿಯವರ ಕಾರ್ಯಕ್ರಮವನ್ನು ಯಾರು ಹೇಳಿ ನಮ್ಮ ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸೇವಾ ಟ್ರಸ್ಟ್ನವರು ಅವರ ಜೀವಿತ ಉದ್ದಾರವನ್ನು ಜನರನ್ನ ಸಂಘಟಿಸಿ ಗುರೂಜಿಯವರಿಗೆ ಒಂದು ಅಭಿನಂದನಾ ಪೂರ್ವಕವಾದ ಗೌರವ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ವರ್ಷದ ಹಿಂದೆ ನಾವು ರೈತ ಸಭಾಂಗಣದಲ್ಲಿ ವಿಶೇಷವಾಗಿ ನಮ್ಮ ರವೀಂದ್ರ ಅವರು, ನಮ್ಮ ಬಸವೇಗೌಡರು, ತಮ್ಮಯ್ಯನವರು, ಸುಜಾತ ಕೃಷ್ಣಕ್ಕವರು ಮತ್ತು ಎಲ್ಲ ಹಿರಿಯರು ಸೇರಿಕೊಂಡು ಬಹಳಷ್ಟು ಸಂಘಟನೆ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಇವತ್ತು ವೇದಿಕೆಯಲ್ಲಿ ನಮಗೆ ನಾಗಣ್ಣ ಬಾಡ್ಸವಾಡಿಯವರು ಅವರ ಬಗ್ಗೆ ಕೇಳ್ತಾ ಇದ್ರೆ ಬಹಳ ಅದಕ್ಕೆ ಕಣ್ಣಲ್ಲಿ ಬರುತ್ತೆ. ಒಂದು ಸಮಾಜದ ಕಟ್ಟಲಿಕ್ಕೆ ತನ್ನ ದೇಹದ ಆರೋಗ್ಯವನ್ನು ಮರೆತು ಜೀವನದಲ್ಲಿ ಮುಖ್ಯವಾಗಿತ್ತು ಒಂದು ಒಳ್ಳೆ ಸಂಘಟನೆ ಬೆಳೆಸಿ ಹೋಗಿದ್ದಾರೆ. ಅದಕ್ಕೆ ತಾವು ಕೂಡ ನಾವೆಲ್ಲರೂ ಅವ್ರು ನೆನೆಸ್ಕೊತಾ ಇದ್ದೀವರ ಮನೆಯವರು ಕೂಡ ಇದ್ದಾರೆ. ಹಾಗೆ ಈಗ ತಾನೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಗುರೂಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನಿತರಾದಂತಹ ನಮ್ಮ ಗೌರವ ಎಲ್ಲರೂ 4 ಜನ ಸನ್ಮಾನಿತರಿಗೆ, ಈ ಸಂಘಟನೆ ಎಲ್ಲ ಪದಾಧಿಕಾರಿಗೆ, ಇಲ್ಲಿ ಬಂದಿರೋದು ಎಲ್ಲ ಹಿರಿಯರಿಗೆ ನಾನು ಶುಭವನ್ನು ಕೊಡ್ತೇನೆ. ವಿಶೇಷವಾಗಿ ನಮ್ಮ ನಲಿ ಕೃಷ್ಣ ಅವರು ಬಹಳ ಒಳ್ಳೆಯ ಒಂದಷ್ಟು ದಿಕ್ಸೂಚಿ ಮಾತುಗಳನ್ನ ಹೇಳಿದರು. ನಮ್ಮ ಪತ್ರಕರ್ತರ ಸಂಘದ ಈ ಕಡೆ ತಗೊಳ್ಳೋದ್ರೊಳಗಾಗಿರುವಂತ ನಮ್ಮ ನವೀನ್ ಕುಮಾರ್ ಆಮೇಲೆ ಸ್ನೇಹಿತರು ಕೂಡ ಈ ಕಾರ್ಯಕ್ರಮದಿರೋದು ಒಂದು ಒಳ್ಳೆಯ ಸಂಕೇತ ಅಂತ ಭಾವಿಸಲಿಕ್ಕೆ ಕಾರಣ ಈ ವಿಚಾರಗಳನ್ನು ಅವರು ಪತ್ರಿಕೆಗಳಿಗೆ ಪ್ರಕಟ ಮಾಡಬೇಕಾಗುತ್ತೆ. ಅವರು ಜಿಲ್ಲಾಧ್ಯಕ್ಷ ಆಗಿರೋದ್ರಿಂದ ನಲಿ ಕೃಷ್ಣ ಅವರು ಸಾಕಷ್ಟು ವಿಷಯಗಳನ್ನ ಹೇಳಿದರು. ನಾವು ಒಬ್ಬ ಗುರುಗಳನ್ನ ನೆನಪು ಮಾಡುವ ಸಂದರ್ಭದಲ್ಲಿ ಅವರು ಹೇಗೆ ಸಮಾಜವನ್ನು ಕಟ್ಟಿದ್ರು, ಹಾಗೆ ನಮ್ಮ ಶಿವಲಿಂಗೇಗೌಡರು ಕೂಡ ಹೇಳಿದ್ರು, ಮದ್ದೂರು ತಾಲೂಕಿನ ಅಧ್ಯಕ್ಷರು, ಅವ್ರು ಯಾವಾಗ ನಮ್ಮ ಜೊತೆ ಬರ್ತಾ ಇದ್ದಾರೆ, ಎಲ್ಲೇ ತಪ್ಪು ಬರ್ತಾರೆ ನನ್ನ ಜೊತೆ ಸಾಕಷ್ಟು ವಿಷಯಗಳು ಹೇಳ್ತಾರೆ ರೈತರ ಸಮಸ್ಯೆಗಳ ಬಗ್ಗೆ. ನಾವು ಮಂಜೇಶ್ವರು ಕೂಡ ಜನಪದ ಕಲಾವಿದರಾಗಿ, ತಾಲೂಕು ಮಟ್ಟದ ಸಂಘಟಕರಾಗಿ ಇಲ್ಲಿ ನಮ್ಗೆಲ್ಲರೂ ಕೂಡ ಒಂದು ರೈತರ ನೆನಪು ಮಾಡೋಣ, ಅವರ ಕಲವು ಕಸುಬನ್ನು ನೆನಪು ಮಾಡೋಂಥ ಒಂದು ಒಳ್ಳೆಯ ಗೀತನ್ನು ಕೂಡ ಹಾಡಿದ್ರು. ನಮ್ಮ ನಾಟಕದಲ್ಲಿ ಗಂಗಾಧರವರು ಅವರು ಒಂದು ರೀತಿ ಮುಕ್ತರು ಅಂದ್ರೆ ಹೊರಟ ಅಷ್ಟೇ ಪಾಪ
ಅವ್ರು ಯಾವುದೇ ಹಿಂದೆ ನೋಡಲ್ಲ, ಎಂಥದೇ ಸಂದರ್ಭದಲ್ಲಿ ಹೊರಟ ತಲೆಗೆ ಅಷ್ಟೇ ನಿಷ್ಕಲ್ಮಶವಾದ ಹೃದಯ ಇದೆ ಅವ್ರಿಗೆ. ನಾವ್ ಯಾರು ಬೇಸರ ಮಾಡ್ಕೋಬಾರ್ದು, ಏನಪ್ಪ ಈ ತರ ಮಾಡ್ತಾರೆ. ಅವ್ರಿಗೇನೋ ಒಂದು ಅಭಿಮಾನ, ಮಹಿಳಾ ಸಂಘಟನೆಗಳು ಬೆಳೆಸುವಂಥದ್ದು, ರೈತರಿಗೆ ಬೇಕಾದಂತಹ ಗ್ರಾಮೋದ್ಯೋಗವನ್ನು ಕೊಡಿಸುವಂಥದ್ದು, ಸಹಕಾರ ಸಂಘ ಬೆಳೆಸೋದಕ್ಕೆ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೋದ ವರ್ಷದಲ್ಲಿ ಕಾರ್ಯಕ್ರಮ ಮಾಡಿದಾಗ ಬಹಳ ಕಷ್ಟಪಟ್ಟಿದ್ರು ನಮ್ಮ ರವೀಂದ್ರ ಅವರು, ಇಡೀ ತಂಡ, ಕೃಷ್ಣ ಅವರು, ರವೀಂದ್ರ ಅವರು ಮತ್ತೆ ಎಲ್ಲರೂ ಕೊಟ್ಟರು. ಈಗ ಒಂದು ಒಳ್ಳೆಯ ಸಂದರ್ಭ, ನಮ್ಮ ನವೀನ್ ಕೃಷ್ಣ ಅವರಿಗೆ ಹೇಳಿದ ಹಾಗೆ ನಾವೆಲ್ಲ ಹಿಂದಿನ ಜೀವನದ ನೆನಪನ್ನ ಮಾಡಿಕೊಂಡ್ರೆ ಈ ರಾಶಿ ಪೂಜೆ, ಸುಗ್ಗಿ ಸಂಭ್ರಮ ಅನ್ನೋದು ಕಟ್ಟಡ ಒಳಗಡೆ ನಡೀತಾ ಇರಲಿಲ್ಲ. ಕೆಲವು ಅನುಕೂಲ ಗೊತ್ತಿರುತ್ತೆ, ಅನುಭವ ಇರುತ್ತೆ. ಕಟ್ಟಡ ಒಳಗಡೆ ಈಗ ಸುಗ್ಗಿ ಸಂಭ್ರಮ ನಡೀತಿರ್ಲಿಲ್ಲ. ಕಣದಲ್ಲಿ ತಮ್ಮ ಹೇಳಿದ್ರು, ಕಣದಲ್ಲಿ ನಡೀತಾ ಇತ್ತು. ರಾಗಿ ಕಣ, ಭತ್ತದ ಕಣ ಎಲ್ಲ ಮಾಡ್ತಾ ಇದ್ವಿ ಒಂದೇ ಕಣದಲ್ಲಿ. ಫಸ್ಟ್ ಭತ್ತ ಬೆಳ್ಕೊತಿದ್ವಿ, ಆಮೇಲೆ ರಾಗಿ ಮಾಡ್ತಾ ಇದ್ವಿ, ರಾಗಿ ಬೆಳಿತಾ ಇದ್ವಿ, ಆಮೇಲೆ ಹುರುಳಿಕಾಳು, ಅವರೆಕಾಳು, ಅರಳು ಎಲ್ಲ ನಿಧಾನ ಮಾಡಿ ಎಲ್ಲ ಈ ಸುಗ್ಗಿ ಸಂಸ್ಕೃತಿನ ಮುಗಿಸೋಷ್ಟಕ್ಕೆ ಮೋಸ್ಟ್ಲಿ ಊರ ಹಬ್ಬ ಬಂದ್ಬಿಡೋದು. ಊರ ಹಬ್ಬ ಅಂದ್ರೆ ಯಾವುದೇ ಗ್ರಾಮದಲ್ಲಿ ತಾವು ಬೆಳೆದ ರಾಗಿ, ಭತ್ತ, ಹುರುಳಿಕಾಳು, ಅವರೆಕಾಳು, ತರಣಿಕಾಳು, ಅರಳು, ನಾವೆಲ್ಲ ಅರಳು ಕೂಡ ಬೆಳಿತಿದ್ವಿ, ತಲೆಗೆ ಎಣ್ಣೆ ಬೇಯಿಸ್ಕೋಬೇಕು ಅಂತ ಹೇಳಿ. ನಮ್ಮ ತಾಯಿ ಅರಳನ್ನ ಮಾರ್ಚ್, ಏಪ್ರಿಲ್, ಯುಗಾದಿ ಬರೋ ಮುಂಚೆ ಚೆನ್ನಾಗಿ ಬೇಯಿಸಿ ಒಂದು 5-6 ಲೀಟರ್ ಸೇರು, ಲೀಟರ್ ಸೇರಲ್ಲಿ ಎಣ್ಣೆ ಬಳಸಿ, ದೊಡ್ಡ ಮಗುವಿಗೆ 1-2 ಸೇರು, ಎಣ್ಣೆ ಮಗುವಿಗೆ 1-2 ಸೇರು, ನಮಗೆ ಎಂತ 3 ಸೇರು ಎಣ್ಣೆ ಇಟ್ಕೊತೀವಿ. ಎಷ್ಟು ಅದ್ಭುತವಾದಂತಹ ಒಂದು ಜೀವನ ಗೊತ್ತಾದ್ರು. ಈಗೆಲ್ಲ ಮಾಡ್ಕೊಂಡಿದ್ದೀವಿ. ನೀವು ನಂಬ್ತೀರಿಗೂ ಯಾವ ರೈತರ ಮನೆಯಲ್ಲಿ ನಮ್ಗೆ ಯಾವ ಸಮುದಾಯನ ಆಗ್ಲಿ, ಎಲ್ಲರೂ ರೈತರು ಬಹುತೇಕ ಇದ್ದಾರೆ. ಯಾವುದೇ ಸಮುದಾಯ ಆಗಲಿ, ಒಬ್ಬ ರೈತ ತನ್ನ ಮನೆಯಲ್ಲಿ ಭತ್ತದ ಕಣಜ, ರಾಗಿ ಕಣಜ, ಹುರುಳಿಕಾಳು ಕೊಟ್ಟೆ, ಅವರೆಕಾಳು ಕೊಟ್ಟೆ, ಎಳ್ಳು, ಇನ್ನು ಇತ್ಯಾದಿ ಬೆಳೆಗಳನ್ನ ಬೆಳ್ಕೊಂಡು ತುಂಬಿಕೊಂಡಿದ್ರೆ ಒಂದು 3-4 ವರ್ಷ ನೆಮ್ಮದಿಯಾಗಿ ಇರ್ಬೋದು ಅಂತ ಕಲ್ಪನೆ ಇತ್ತು. ನನ್ನದೇ ಉದಾಹರಣೆ ಹೇಳ್ತೀನಿ. ನಾವು ಸುಗ್ಗಿ ಮಾಡೋ ಸಮಯದಲ್ಲಿ ಮಳೆ ಕಡಿಮೆ ಬಂದ್ರೆ ತೆನೆಯನ್ನ ಹೊಡ್ಕೋಬಹುದು. ನಮ್ಗೆ ಗೊತ್ತಾಗ್ತಿತ್ತು ಈ ಸಲ ಏಳು ಕಡಿಮೆ ಆಗುತ್ತೆ ಅಂತ. ಕಣೆ ಎಲ್ಲ ಆದ್ಮೇಲೆ ರೋಡ್ಲಿ ಕಾಶಿ ಮಾಡ್ತಿದ್ವಿ. ನಾವು ಅವತ್ತವತ್ತೇ ತಗೋತಿರ್ಲಿಲ್ಲ, ಎಲ್ಲ 5 ದಿವಸ ನಾವೆಲ್ಲ 10 ದಿವಸ ಕಣ ಮಾಡ್ತಿದ್ವಿ. ನಮ್ದು ದೊಡ್ಡ ಮನೆ ಕೆಂಪಿಗೆ ಅಂಶ ಅಂದ್ರೆ ಒಂದು 50 ಬಳ್ಳಿ ಇರ್ತಿತ್ತು. ಎಲ್ಲ ಒಕ್ಕೆ ಮಾಡ್ತಿದ್ದು 2 ಎಕರೆ ಕಣ ಮಾಡ್ತಿದ್ವಿ. ಒಂದು 50 ಜನ ಬಡಿಯರು, ಕೋಲ್ ತಗೊಂಡು ಬಡಿಯೋದು, ಮತ್ತೆ ಮೆರಗೋಲಿ ನಿಲ್ಲಿಸೋದು, ಎಲ್ಲ ಪಕ್ಷ ಹಾಕೋದು, ಕಲ್ಲು ಕಲ್ಲು ರೌಂಡ್ ಕಲ್ಲು, ಅದನ್ನ ಹಸುಗಳು ಹೇಳ್ಬಿಟ್ಟು ಮನೆಗಳ ಕೂತ್ಕೊಂಡು ಹೋಗೋದೇ ಸಂತೋಷ. ನಮಗೆ ಅದು ಓಡಿಸ್ಕೊಂಡು ಸುತ್ತದು. ಈಗ ಅದೆಲ್ಲ ಖುಷಿ ಇಲ್ಲ. ಈ ರಾಶಿ ಎಲ್ಲ ಆದ್ಮೇಲೆ ನನಗೆ ಸ್ವಲ್ಪ ಕಣ್ಣು ನೀರು ಬಂದ್ಬಿಡುದು. ಹೋದ್ಸಲ ಕಣಜೆಯನ್ನು ತುಂಬಿ ಆಚೆಗೆ, ಅಂದ್ರೆ ಕಣಜೆ ತುಂಬಿ ಆಚೆ ಕಡೆ ಒಂದು 20 ಮೂಟೆ ತುಂಬ್ತಾ ಇದ್ವಿ. ಏನಪ್ಪ ಕಣಜೆ ತುಂಬುತ್ತೋ ಇರುವಂತ ತಗೊಂಡೋಗೆಲ್ಲ ರಾಗಿ ಮುಟ್ಟೆ ಎತ್ಕೊಳ್ಳೋದು, ಕಳಿಸಿ ಬಾಯಿಗೆ ಬ್ಯಾಗಿನ ಬಾಯಿ ಬಿಡೋದು, ಸುರಿಯೋದು, ಹೀಗೆ ಮಾಡ್ತಿದ್ವಿ. ತುಂಬಿದ ತಕ್ಷಣ ಖುಷಿ ಆಗ್ಬಿಟ್ಟು, ಅಪ್ಪ ಪರವಾಗಿಲ್ಲಪ್ಪ ಈ ಸಲ ಕಣಜೆ ತುಂಬಿತು ಅಂತ. ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಇವಾಗ ರೈತರಿಗೆ ಸಂತೋಷ ಇದೆಯಾ? ಇಲ್ಲ. ಎಲ್ಲ ಎಲ್ಲೋಗುತ್ತೆ, ಅಲ್ಲೇ ಒಂದಲ್ಲಿ ಎಲ್ಲ ಕಟ್ ಮಾಡ್ತಾರೆ, ಅಲ್ಲೇ ತಗೊಂಡೋಗ್ಬಿಡ್ತಾರೆ. ಭತ್ತನೂ ಹಾಗೆ ತಗೊಂಡೋಗ್ತಾರೆ. ಈಗ ಹುರುಳಿಕಾಳು ಯಾರು ಬೆಳೀತಾ ಇಲ್ಲ. ನಮ್ಮ ಕಡೆಯಿಂದ ಬಯಸಿದ್ರೆ ನಾವು 5-5 ಮೂಟೆ ಹುರುಳಿಕಾಳು ಬೆಳಿತೀವಿ. ರಾಗಿನಲ್ಲಿ ಲಾಸ್ ಆದ್ರೆ ಹುರುಳಿಕಾಳು ಲಾಭ ಬರೋದು. ಒಂದು 3 ಮೂಟೆ ಮಾರಿದ್ರು 2 ಮೂಟೆ ಇಟ್ಕೊತಿದ್ವಿ. ನಿಮ್ಗೆ ಇನ್ನೂ ಗೊತ್ತಿರಲಿ, ಯಾಕೆ ಒಕ್ಕಲಿಗ ಸಮುದಾಯವನ್ನು ವಿಶ್ವಮಾನವ ಸಮುದಾಯ ಅಂತಿದ್ರೆ, ಒಕ್ಕಲಿಗರ ಜಾತಿಗೆ ಸೀಮಿತ ಮಾಡಬಾರ್ದು. ಒಕ್ಕಲಿಗರು ಅಂದ್ರೆ ಎಲ್ಲರನ್ನೂ ಕೂಡ ಕಾಪಾಡುವಂತ ಒಂದು ಸಂಸ್ಕೃತಿಯ ಜನಸಮುದಾಯ. ಹೇಗೆ ನಮ್ಮ ತಂದೆ ಬಣ್ಣ ತಗೊಳ್ಳೋರು, ಬಣ್ಣ ಗೊತ್ತಾ ನಿಮಗೆ? ರಾಗಿನ ಚೀಟ್ ಹಾಕಿದ್ದು ಬಣ್ಣದಲ್ಲಿ 1, 2, 3, 4, 5, 6 ಹೆಚ್ಚಲಿ ಚೀಲಿಗೆ ತುಂಬ್ತಾ ಇರೋರು. ಸ್ಟಾರ್ಟಿಂಗ್ ಮೊದಲನೇ ಕೊಳದಲ್ಲಿ ತುಂಬಿದ್ನ ನಮ್ ಚೀಲಕ್ಕೆ ಹಾಕ್ತಿರ್ಲಿಲ್ಲ, ಅದನ್ನ ಆ ಕಡೆ ಇಡ್ತಿದ್ರು. ಇದು ಯಾರಪ್ಪ ಅಂದ್ರೆ, ನಿಮ್ಗೆಲ್ಲ ತಿಂಗಳಿಗೋಸ್ಕರ ಕ್ಷೋರ ಮಾಡ್ತಾರಲ್ಲ, ಅವ್ರಿಗೆ ಕೊಡಬಾರ್ದ, ದುಡ್ಡಿಲ್ಲಿ ಕೊಡಕ್ಕೆ. ಬಣ್ಣ ಅಂದ್ರೆ ಬಡಗ ಬಡಗ ಅಂತೀವಿ ಅವ್ರಿಗೆ. ಮತ್ತೆ ಇನ್ನೊಂದು ತಿಂಗಳು ಇದು ಯಾರಿಗೆ ಅಂದ್ರೆ, ಊರಲ್ಲೆಲ್ಲ ತಪ್ಪೆ ಬಾರಿಸ್ತಾರಲ್ಲ, ಹಬ್ಬದ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ, ಹಬ್ಬದ ಮೆರವಣಿಗೆ ಬಗ್ಗೆ, ಬಸವಣ್ಣದ ಮೆರವಣಿಗೆ ಬಗ್ಗೆ ಅವ್ರಿಗೆ ಕೊಡೋಂತಿದ್ರು. ಅವ್ರ ಜಾತಿ ಹೇಳ್ತಿರ್ಲಿಲ್ಲ. ಇನ್ನೊಂದು ಕೊಡಗಂತೆ ಹಾಕೋರು. ಇದು ಯಾರಿಗೆ ಅಂದ್ರೆ, ಅದೇ ಹೊಗೆ ಎಣ್ಣೆ ತರ್ತಾರಲ್ಲ ಸಾರು, ಮತ್ತೆ ಬೆವರೆಣ್ಣೆ ತರ್ತಾರಲ್ಲ ಸಾರು, ನಿಮ್ಗೆಲ್ಲ ಐಸ್ ಕ್ರೀಮ್ ಕೊಡ್ತಾರಲ್ಲ, ಕಡ್ಲೆ ಮಿಠಾಯಿ ಕೊಡ್ತಾರಲ್ಲ ಅವ್ರಿಗೆ. ಹೀಗೆ ರೈತ ಸಮುದಾಯ
ಈ ಕೃಷಿ ಮೂಲ ಸಂಸ್ಕೃತಿ ಇಟ್ಕೊಂಡು ಒಟ್ಟೊಟ್ಟಿಗೆ ಎಲ್ಲರೂ ಬೆಳೆಸಂಥದ್ದು, ಎಲ್ಲರೂ ಕೂಡ ಕಾಪಾಡುವಂತ ಕೆಲಸ ಮಾಡ್ತಿದ್ರು. ಉಳಿದಿದ್ದ ನಾವು ನೋಡಕ್ ಕಣ್ಸಿಗೆ ಹಾಕ್ತಿದ್ವಿ, ಅವಾಗಲೂ ಕಣಜಗಳು ತುಂಬ್ತಾ ಇದ್ವು. ನಮ್ಮ ಮನೆಯಲ್ಲಿ 2 ಕಣಜ ಇತ್ತು. ದೊಡ್ಡದು ಸುಮಾರು 25-30 ಮೂಟೆ ಭತ್ತ, 20 ಮೂಟೆ 30 ಮೂಟೆ ರಾಗಿ ಇಡ್ತಾ ಇತ್ತು. ಅದು ತುಂಬಿ ಅದ್ರ ಮೇಲೆ ಮತ್ತೆ ಚೀಲ ತುಂಬ್ತಾ ಇತ್ತು. ಸಡನ್ ಆಗಿ ಒಂದು ಮೀಟಿಂಗ್ ಅಂತ ಇಟ್ಕೊಂಡ್ರೆ ಅದನ್ನ ಚೇಂಜ್ ಮಾಡ್ಕೊಂಡು ನಾವು ಸುಗ್ಗಿ ಮನೆ ಮಾಡೋಣ ಅಂತೀವಿ. ನಾವೆಲ್ಲ ಬಹಳ ಬಿಸಿ ಆಗಿ ಬಂದಿರ್ಬೇಕು. ನಿಮ್ಗೆ ಎಲ್ಲ ಸಾಹಿತ್ಯ ಸಮ್ಮೇಳನ ಕೆಲಸದಲ್ಲಿ ಇದ್ದವ್ರಲ್ಲ ಮುಕ್ಕಾಲ ಎಲ್ಲ ಸಮ್ಮೇಳನದಲ್ಲಿ ಭಾಗವಹಿಸಿದಂತವ್ರೆ ನಾವೆಲ್ಲರೂ ಆ ಕಾರ್ಯದಲ್ಲಿ ಆ ಕೆಲಸದಲ್ಲಿ ತುಂಬಾ ಬಿಸಿ ಆಗಿದ್ವಿ. ಹಾಗಾಗಿ ನಾವು ಸುಗ್ಗಿ ಹಬ್ಬದ ಕಡೆ ಗಮನ ಕೊಡೋಕ್ಕಾಗಿರಲಿಲ್ಲ, ಬರೀ ಮೀಟಿಂಗ್ ಮಾಡೋಣ ಅಂತ ಮಾತಾಡ್ಕೊಂಡ್ವಿ. ಆ ಮೀಟಿಂಗ್ ಈಗ ಸುಗ್ಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದಿದ್ದೀರಾ, ಎಲ್ಲ ಖುಷಿಯಾಗಿದೆ ನಮಗೆ. ಮತ್ತು ಸಂಘಟನೆಯ ನಾಗಣ್ಣ ಮಹಾಸ್ವಾಮಿಗಳು ನಮ್ಮನ್ನ ಆಯ್ಕೆ ಮಾಡಿ ನಮಗೆಲ್ಲ ಒಂದು ಅಧಿಕಾರ ಕೊಟ್ಟು ಅವರು ಇವತ್ತು ಇಲ್ಲದೆ ಇರ್ಬೋದು. ಆದರೆ ಅವ್ರು ಏನು ಸಂಘಟನೆ ಕಟ್ಟಿದ್ದಾರೆ, ಅವ್ರು ಬರೀ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಹೋದ್ರು ನಾಗಣ್ಣ ಹೆಸರನ್ನ ಹೇಳ್ತಾರೆ. ಮತ್ತು ವಕೀಲ ಕರ್ನಾಟಕ ಒಕ್ಕಲಿಗರ ಸಂಘ ಅಂತಂದ್ರೆ ನಿಮ್ಗೆ ಯಾವ ಜಿಲ್ಲೆ, ಯಾವ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆ ಹೋದ್ರು ನಿಮಗೆ ನಮ್ಮ ಸಂಘ ಸಿಗುತ್ತೆ. ಅದು ಮಹಿಳಾ ಘಟಕ ಇದೆ, ಪುರುಷ ಘಟಕ ಇದೆ. ಹಾಗಾಗಿ ನಮ್ಮ ಸಂಘಟನೆ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಸಂಘಟನೆಯನ್ನು ಇನ್ನೂ ನಾವು ಹೆಚ್ಚಾಗಿ ಮಾಡಬೇಕು, ಸಂಘಟಿತರಾಗಬೇಕು ಮತ್ತು ಹೋರಾಟ ಮನೋಭಾವನೆಯನ್ನು ಉಳಿಸಬೇಕು. ಮತ್ತು ಈ ಗಮನ ಹೇಗೆ ತುಕ್ಕುಳಿದು ತಂತಾನೆ ನಾವು ಸೋಮಾರಿತನ ಮತ್ತು ಅಸೂಯೆ ಬಿಟ್ಟರೆ ನಮ್ಮ ಜನ ಚೆನ್ನಾಗಿ ಮೇಲೋಗ್ತೀವಿ, ಬೆಳಿತೀವಿ. ಇದನ್ನ ನೆನಪಲ್ಲಿ ಇಟ್ಕೊಂಡು ನಾವು ಮತ್ತು ನಮ್ಮ ದೇಶ, ನಮ್ಮ ಪ್ರೀತಿ, ನಮ್ಮ ಊರು, ನಮ್ಮ ಜನ ಅಂತ ಅಭಿಮಾನ ಮೊದಲು ನಮ್ಗೆ ಕೊಡಬೇಕು. ಯಾಕೆಂದ್ರೆ ನಿಮಗೆ ಗೊತ್ತಿರಬೇಕು, ಜಾಂಟಿ ಗೋಲ್ಸ್ ಅಂತ ಕ್ರಿಕೆಟ್ ಪ್ಲೇಯರ್ ಇದ್ದ, ಇಂಡಿಯಾಕ್ಕೆ ಒಂದು ಆಟ ಆಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಬಹಳ ನಮ್ಮ ದೇಶದ ಮೇಲೆ ಅಭಿಮಾನ ಪ್ರೀತಿ ಜಾಸ್ತಿ ಆಯ್ತು. ಅವ್ರ ಹೆಂಡತಿ ಗರ್ಭಿಣಿ ಆದ್ರು. ಆ ಸಮಯದಲ್ಲಿ ಅವ್ರು ಭಾರತದಲ್ಲೇ ಡೆಲಿವರಿ ಆಗಬೇಕು ಅಂತ ಹೇಳಿ ಇಂಡಿಯಾದಲ್ಲೇ ಡೆಲಿವರಿ ಮಾಡಿಸಿದ್ರು. ಮತ್ತು ಆ ಮಗುವಿಗೆ ಹೆಸರೇನು ಹೆಚ್ಚು ಅಂತ ನೀವೆಲ್ಲ ಹೇಳ್ತಾರೆ ಸ್ವಲ್ಪ. ಆ ಮಗುವಿಗೆ ಹೆಸರಿಟ್ಟು ನೆನಪಿಗೆ ಇಂಡಿಯಾ ಅಂತ ಹೆಸರಿಟ್ಟು. ಅವ್ರು ಯಾರು ಸೌತ್ ಆಫ್ರಿಕಾದ ಪ್ಲೇಯರ್, ಇಂಡಿಯಾ ಅಂತ ಹೆಸರಿಟ್ಟು. ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕಾರ ಅಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ಒಂದು ಅಭಿಮಾನಕ್ಕೆ ಅವರು ಆ ಥರ ಹೆಸರು ಇಟ್ಕೊಂಡು ನಾವು ಸಹ ನಮ್ಮ ಮನೆ, ನಮ್ಮ ಜನ ಅನ್ನೋ ಅಭಿಮಾನ ಬೆಳೆಸ್ಕೊಂಡು ಹೋಗ್ತಾ ಬಂದ್ರೆ ನಾವು ಇನ್ನೂ ಸಂಘಟಿತರಾಗಿ ಹೋರಾಟ ಮನೋಭಾವನೆ ಇರಬೇಕು. ಯಾಕೆಂತಂದ್ರೆ ಇವತ್ತು ಹೋರಾಟ ಇಲ್ಲ ಅಂತಂದ್ರೆ ನಮ್ಗೆ ಏನೂ ಗೊತ್ತಲ್ಲ. ಎಲ್ಲರ ಒಟ್ಟಾಗಿ ಸೇರಿದ್ರು ಮಾತ್ರ ನಾವೆಲ್ಲ ತಪ್ಪಿಸ್ಕೊಳ್ಳೋ ಸಾಧ್ಯ. ಒಬ್ರಿಬ್ರು ಕೇಳಿದ್ರೆ ಯಾವ್ದು ಏನಕ್ಕೂ